ಆಪ್ ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ರಾಜಕೀಯಕ್ಕೆ ಬಂದಿದ್ದಾರೆ ಎಂಬುದು. ಅಜರ್ ಅವರೇ, ನಾವ್ ಇವತ್ತಿನ ತನಕ ನಿಮ್ನ ನೋಡ್ತಾ ಇದ್ದಿದ್ದು ಕಾಲರ್ ಮೇಲಿದ್ದಂತ ರೋಲ್ಡ್ ಅಪ್ ಕಾಲರ್ ಶರ್ಟ್ ಗಳಲ್ಲಿ. ಆದ್ರೆ ಇವತ್ತಂತೂ ನೀವು ಕುರ್ತಾ ಪೈಜಾಮ ಹಾಕೊಂಡು ಒಳ್ಳೆ ನಾಯಕರ ಹಾಗೆ ಕಾಣ್ತಾ ಇದ್ದೀರಾ. ಅಲ್ಲ, ನನಗೆ ಇವತ್ತೇ ಗೊತ್ತಾಗಿದ್ದು ಆಪ್ಕೆ ಅದಾಲತ್ ನಡೀತಾ ಇದೆ ಅಂತ ಹೇಳಿ. ನಾನು ಪಾರ್ಲಿಮೆಂಟ್ಗೆ ಹೋಗೋನಿದ್ದೆ, ಅದಕ್ಕಾಗಿ ನನಗೆ ಅವಕಾಶನೇ ಸಿಕ್ಕಿಲ್ಲ ನೋಡಿ ಟೀ ಶರ್ಟ್ ಹಾಕೊಂಡ್ಬರೋದಕ್ಕೆ. ಏನಂತೀರಾ? ಓಕೆ, ನಾನು ಅನ್ಕೊಂಡೆ ನಿಮ್ಮ ಸ್ಟೈಲ್ ಇದೆಯಲ್ಲ ಅದು ಬದಲಾಗೋಗಿದೆ ಅಂತ. ಇಲ್ಲ, ನಾನೇನು ಬದಲಾಗಿಲ್ಲ. ಇಲ್ಲ, ಈಗ ನೋಡಿ, ನಾವು ಪಾರ್ಲಿಮೆಂಟಿಗೆಲ್ಲ ಈ ರೀತಿ ಕಾಲರ್ ಮೇಲೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಅದು ಹೌಸ್ನ ಡೆಕೋರಮ್ ಏನಿದೆ ಅದನ್ನ ನಾವು ಕೂಡ ಮೇಂಟೈನ್ ಮಾಡ್ಲೇಬೇಕಾಗತ್ತಲ್ವಾ. ಆದ್ರೆ ನೀವು ಪಬ್ಲಿಕ್ ಅಲ್ಲಿ ಓಡಾಡ್ಬೇಕಾದ್ರೆ ಹಾಗೆ ಕಾಲರ್ ಎತ್ಕೊಂಡೆ ಓಡಾಡ್ತೀರಾ? ಹಾ, ಟ್ರೈ ಮಾಡ್ತೀನಿ. ಆದ್ರೆ ನೋಡಿ, ಪಬ್ಲಿಕ್ಗೆ ಇವತ್ತಿನ ದಿನಗಳಲ್ಲಿ ಈ ಡ್ರೆಸ್ ಕೂಡ ಇಷ್ಟ ಆಗ್ತಾ ಇದೆ. ಯಾಕಂದ್ರೆ ನೋಡಿ, ನಾನು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೆ ಮುರ್ದಾಬಾದ್ನಲ್ಲಿ. ಅವಾಗ ಜನ ಎಲ್ಲ ಅಲ್ಲಿದ್ದವ್ರು ಹೇಳ್ತಾ ಇದ್ರು ನನ್ನನ್ನ, ಈ ಹುಡುಗರೆಲ್ಲ, ಬೈ ನೀವು ಇದನ್ನೆಲ್ಲ ಹಾಕೋಬಿಡಿ, ಟೀ ಶರ್ಟ್ ಹಾಕೊಂಡೆ ಬನ್ನಿ, ನಾವು ನಿಮ್ಗೆ ಇದ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಪಾರ್ಲಿಮೆಂಟ್ಗೆ ಬಂದ್ರೆ ಇಲ್ಲಿರೋರೆಲ್ಲ ನೀವು ಕುರ್ತಾ ಪೈಜಾಮ ಹಾಕಿರೋ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರು. ನಡೆಯುತ್ತೆ. ಅಥವಾ ಚೆನ್ನಾಗಿ ಕಾಣಿಸ್ಬೇಕು ಅಂತಾನೆ ಈ ತರದನ್ನ ಹಾಕೊಳ್ತೀರಾ? ಹೇಳ್ಬೋದು. ನೋಡಿ, ಇವ್ರನ್ನೇ ಕೇಳಿ ಜನಗಳನ್ನ. ನಾವಂತೂ ನಿಮ್ಮ ರೆಕಾರ್ಡ್ಸ್ ನ ಕ್ರಿಕೆಟ್ ನಲ್ಲಿ ನಿಮ್ಮ ರೆಕಾರ್ಡ್ ನೋಡಿದ್ವಿ, ಅದ್ಭುತವಾಗಿದೆ. ನಿಮ್ಮ ಕ್ಯಾಪ್ಟನ್ಶಿಪ್ ಅಲ್ಲಿ ಮ್ಯಾಚ್ ಗಳನ್ನ ಗೆಲ್ಸಿದ್ದೀರಾ, ಅದ್ಭುತವಾದದ್ದು. ಆದ್ರೆ ರಾಜಕೀಯದಲ್ಲಿ ನಿಮ್ದು ಯಾವುದೇ ರೆಕಾರ್ಡ್ಸ್ ಇಲ್ವಲ್ಲ. 15 ದಿನಕ್ಕೆ ಮುಂಚೆ ಅಷ್ಟೇ ನೀವು ಪಾರ್ಟಿಗೆ ಬರ್ತೀರಿ, ಮತ್ತೆ ಟಿಕೆಟ್ ತಗೊಂಡು ಮೈದಾನಕ್ಕೆ ಇಳಿದು ಬಿಡ್ತೀರಿ. ನೋಡಿ, ಈಗ ರೆಕಾರ್ಡ್ ಏನೋ ಆಗಿದೆ ಅಂದ್ರೆ ಈಗ ತಾನೇ ಬಂದಿದ್ದೀನಲ್ಲ ಪಾಲಿಟಿಕ್ಸ್ಗೆ, ಇನ್ನೂ ಏನಾದ್ರು ಮಾಡಬೇಕು. ನೋಡಿ, ಇವಾಗ ಟೆಸ್ಟ್ ಮ್ಯಾಚ್ ಅಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಈಗ ನಾನು ಆಟ ಆಡಕ್ಕೆ ಬಂದಾಗ ಹೊಸದ್ರಲ್ಲಿ ಏನು ರೆಕಾರ್ಡ್ ಮಾಡೋದಕ್ಕಾಗಲ್ಲ. ಆಡ್ತಾ ನಾನು ರೆಕಾರ್ಡ್ಸ್ ಮಾಡಿದ್ದೆ. ಹಾಗೇನೆ ಇಲ್ಲೂ ಕೂಡ ನಾನೀಗ ಹೊಸದಾಗಿ ಬಂದಿದ್ದೀನಿ, ಅಸೆಂಬ್ಲೀಸ್ಗೆಲ್ಲ ಹೋಗ್ತಾ ಇದ್ದೀನಿ, ಸುಮಾರು ದಿನಗಳಿಂದ ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ರೆಕಾರ್ಡ್ ಕೂಡ ಮಾಡ್ತೀನಿ ಅಲ್ಲೂ. ಮತ್ತೆ ಇಲ್ಲಿಗೆ ಬರ್ತೀನಿ, ನೀವೇ ಪ್ರಶ್ನೆಗಳನ್ನು ಕೇಳಿ. ಆದ್ರೆ ನೋಡಿ, ಕ್ರಿಕೆಟ್ ನಲ್ಲಿ ಏನಾಗ್ತಾ ಇತ್ತು, ನಿಮ್ ಕೈನಲ್ಲಿ ಬಾಲ್ ಇರ್ತಾ ಇತ್ತು ಅಥವಾ ನಿಮ್ ಕೈನಲ್ಲಿ ಬ್ಯಾಟ್ ಇರ್ತಾ ಇತ್ತು, ಎಲ್ಲೆಲ್ಲಿ ಫೀಲ್ಡರ್ಸ್ ಇದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಇಲ್ಲಂತೂ ಏನು ಗೊತ್ತಾಗೋದೇ ಇಲ್ಲ, ಯಾಕಂದ್ರೆ ಇದಂತೂ ಜನರ ದುನಿಯಾ. ಇಲ್ಲ, ಅದು ನಾನು ತುಂಬಾ ಹಾಸ್ಟೇಜ್ ಆಗಿದ್ದೆ. ಆಗ ನಾನು ಕ್ರಿಕೆಟ್ ಆಡ್ತಾ ಇದ್ದಾಗ ನನ್ನನ್ನು 5 ಜನ ಸೆಲೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಲಕ್ಷಾಂತರ ಜನ ನನ್ನನ್ನು ಎಲೆಕ್ಟ್ ಮಾಡಿದರೆ. ಸೊ ನಾನು ಯೋಚಿಸ್ತಾ ಇದ್ದೀನಿ, ಜನ ನನ್ನನ್ನು ಇಷ್ಟು ಒಪ್ಪಿ ನನ್ನನ್ನು ಎಲೆಕ್ಟ್ ಮಾಡಿದರೆ, ಗೆಲ್ಲಿಸ್ತಾ ಇದ್ರೆ ಅಂದ್ಮೇಲೆ ನಾನು ಅವ್ರಿಗೂ ಸಹಾಯ ಮಾಡ್ತೀನಿ, ಖಂಡಿತವಾಗ್ಲೂ ಸಹಾಯ ಮಾಡೋ ಅವಕಾಶ ಪಡ್ಕೋತೀನಿ. ಮುರಾದಾಬಾದ್ಗೂ ನಿಮ್ಗೂ ಏನೂ ಸಂಬಂಧ ಅಂತೂ ಇರ್ಲಿಲ್ಲ. ಕೇವಲ ನೀವು ಹೈದರಾಬಾದ್ ನಲ್ಲಿ ಇದ್ರೆ ಅದರಲ್ಲೂ ಬಾದಿದೆ, ಮುರಾದಾಬಾದಲ್ಲೂ ಬಾದಿದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೆ. ಇಲ್ಲ, ಅಲ್ಲಿ ಕೊಡೋದು ತಗೊಳ್ಳೋದು ಇದ್ದೇ ಇದೆ. ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, 3500 ವರ್ಷಗಳ ಹಿಂದೆ ಒಬ್ಬ ಹೈದರಾಬಾದ್ ರುಸ್ತುಮ್ ಇದ್ದ ಅಲ್ಲಿ. ಅವರು ಮುರಾದಾಬಾದ್ನ ಖಾಯಂ ಮಾಡಿದ್ದು. ಸೊ ಅವ್ರ ಪ್ರಕಾರವಾಗಿ ನಾನು ಈ ಕೆಲಸ ಏನು ಮಾಡ್ತಾ ಇದ್ದೀನಲ್ಲ, ಅದನ್ನೇ ನಾನೀಗ 3.5 ವರ್ಷ ಆದ್ಮೇಲೆ ಮಾಡಕ್ ಬಂದಿದ್ದೀನಿ ಅಷ್ಟೇ. ಇಲ್ಲ, ಇದು ಕರೆಕ್ಟ್ ಹೇಳ್ತಿರೋದು ನಾನು. ಹಿಸ್ಟ್ರಿ ಹಾಗೇ ಇರೋದು, ನಾನು ತಪ್ಪೇನು ಹೇಳ್ತಾ ಇಲ್ಲ ನಿಮ್ಗೆ. ಆದ್ರೆ 350 ವರ್ಷಗಳ ಹಿಂದೆ ಸತ್ತಂತ ಹೆಣಗಳನ್ನ ಹೊರಗೆ ತೆಗೆದು ಜನಗಳಿಗೆ ನೆನಪಿಸ್ಬೇಕು ಅಂತ ಇದ್ದೀರಾ? ಅಲ್ಲ, ಹಿಂದೆ ಯಾರು ಏನ್ ಮಾಡಿದ್ರು ಕಾಣಿಸ್ತಾ ಇಲ್ವಲ್ಲ. ಈಗ ನಾವೇನಾದ್ರೂ ಮಾಡಿದ್ರೆ ತಾನೇ ಮುಂದೆ ಕಾಣಿಸೋಕ್ಕಾಗೋದು. ಆದ್ರೆ ಈ ಮಾತು ನಿಜನಾ? ಎಲೆಕ್ಷನ್ಗೆ ನಿಮ್ಗೆ ಟಿಕೆಟ್ ಕೊಟ್ಟಾಗ ನೀವು ಸಾಕಷ್ಟು ಕಡೆ ಟ್ರೈ ಮಾಡಿದ್ರಂತೆ. ಮೊದಲಿಗೆ ಸಿಕಂದ್ರಾಬಾದ್, ಆಮೇಲೆ ರಾಜಸ್ಥಾನದ ಟೋಕ್ನಲ್ಲಿ, ಮತ್ತೆ UPಯ ಮೀರತ್ನಲ್ಲಿ, ಕೊನೆಗೆ ಮುರಾದಾಬಾದ್ನಲ್ಲಿ ಸೀಟ್ ಖಾಲಿ ಇತ್ತು. ಸರಿ, ಅಲ್ಲೇ ನಿಂತ್ಬಿಡೋಣ ಅಂತಂದ್ರಿ. ಇಲ್ಲ, ಅದು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಬಟ್ ನನಗೆ ಸಿಕ್ಕಿದಾಗ ಎಲ್ಲರೂ ಹೇಳಿದ್ರು ನಾವು ಕ್ಯಾಂಪೇನಿಂಗ್ ಮಾಡ್ತೀವಿ ಅಂತ. ಆಮೇಲೆ ಅಲ್ಲಿ ರೀಟಾ ಅವ್ರು ಸಿಕ್ಕಿದ್ರು. ರೀಟಾ ಮ್ಯಾಮ್ ಹೇಳಿದ್ರು ನಾವು ಕೂಡ ಇಷ್ಟಪಟ್ಟಿದ್ದೀವಿ ಮಾಡಿ ಅಂತ. ಆಮೇಲೆ ಅವ್ರು ಏಕ್ದಮ್ ಹೇಳಿದ್ರು ಮುರಾದಾಬಾದಿಂದ ನೀವು ಕಾಂಪೀಟ್ ಮಾಡಬೇಕಾಗುತ್ತೆ ಅಂತ. ಇಲ್ಲ ಮೇಡಮ್, ನನಗೆ ಎಲೆಕ್ಷನ್ ಎಲ್ಲ ಇಷ್ಟ ಆಗಲ್ಲ, ಬೇಡ ಅಂತಂದೆ. ಯಾಕಂದ್ರೆ ನೀವೇ ಹೇಳಿದಾಗೆ ನನಗೆ ಯಾವ ಎಕ್ಸ್ಪೀರಿಯನ್ಸು ಇಲ್ಲ, ಬೇಡ ನಾನು ನಿಂತ್ಕೊಳ್ಳೋದು ಅಂತಾನು ಹೇಳಿದೆ. ಆಮೇಲೆ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ನಾನು ಏನು ಮಾಡೋದಕ್ಕೂ ಸಾಧ್ಯ ಆಗಲ್ಲ ಅಂತಾನು ವಿವರಿಸಿ ಹೇಳಿದೆ. ಆದ್ರೆ ಎಂತ ಪರಿಸ್ಥಿತಿ ಬಂತು ಅಂದ್ರೆ ನಾನು ಅಲ್ಲಿ ನಿಂತ್ಕೊಂಡು ಕಾಂಪೀಟ್ ಮಾಡ್ಬೇಕಾಗಿ ಬಂತು. ದೇವ್ರದೇ ಮುರಾದಾಬಾದಲ್ಲಿ ನಾನು ಸೆಲೆಕ್ಟ್ ಆದೆ. ಆಮೇಲೆ ಅಲ್ಲಿ ಜನಗಳು ನಾನು ಮೊದಲನೇ ಸರಿ ಹೋದಾಗ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ನನ್ನ ಬರಮಾಡ್ಕೊಂಡ್ರು. ಯಾವೆಲ್ಲ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ನಿಮ್ಮ ಹೆಸರು ಓಡಾಡ್ತಾ ಇತ್ತು, ಆ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಹೆಚ್ಚಾಗಿ ಮುಸ್ಲಿಂ ಜನಗಳೇ ಇದ್ದಿದ್ದು. ಬಹುಶಃ ಇದೇ ಕಾರಣಕ್ಕೆ ನಿಮಗೆ ಮುರಾದಾಬಾದ್ನಲ್ಲಿ ಓಟ್ ಸಿಕ್ಕಿದ್ದ. ಎಲ್ಲ ಮುಸಲ್ಮಾನರು ಎನ್ ಬ್ಲಾಕ್ ಓಟನ್ನ ನಿಮ್ಗೆ ಕೊಟ್ರ? ಖಂಡಿತವಾಗ್ಲೂ ಇಲ್ಲ. ಆ ರೀತಿ ನೀವು ಲೆಕ್ಕಾಚಾರ ಮಾಡೋದಾದ್ರೆ ಅದೊಂದು ಸ್ಟ್ಯಾಟಿಸ್ಟಿಕ್ಸ್ ಬರುತ್ತಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನನಗೆ 60ರಿಂದ 70 ಸಾವಿರದವರೆಗೂ ಹಿಂದೂ ಓಟ್ಗಳೇ ಬಿದ್ದಿರೋದು. ಹಾಗಾಗಿ ನನಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಇದು ಮೊದಲನೇ ಸರಿ ಅಲ್ಲಿ ಸೆಕ್ಯುಲರ್ ಆಗಿ ಒಂದು ಎಲೆಕ್ಷನ್ ನಡೆದಿರುವಂತದ್ದು. ಯಾಕಂದ್ರೆ ಹಿಂದೆ ಜನ ಕೂಡ ಹಿಂದೆ ಇದ್ದಂತ ಎಂಪಿಗಳೆಲ್ಲ ಇದ್ರಲ್ಲ, ಅವರೆಲ್ಲ ದೊಡ್ಡದಾಗಿ ಗಡ್ಡಗಳನ್ನ ಬಿಟ್ಕೊಂಡು ಬಂದಿದ್ದವರು, ಮೌಲಾನಾ ಆಗಿದ್ದವರು, ಅವರೆಲ್ಲ ಎಂಪಿ ಆಗಿ ಅಲ್ಲಿಂದ ಬಂದಿದ್ರು. ಇಲ್ಲ, ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಅನ್ಸುತ್ತೆ. ನೋಡಿ, ಇವಾಗ ನಾವು ಎಲ್ಲ ರೈತರ ಮಕ್ಕಳು ಬಂದಿದೀವಲ್ಲ ಈ ತರ ಎಲೆಕ್ಷನ್ ಮಾಡೋದಕ್ಕೆ, ರೈತರ ಮಕ್ಳಿಗೂ ಅವಕಾಶ ಇದೆ. ಆದ್ರೆ ನೀವು ಸಾಕಷ್ಟು ಪ್ರಾಮಿಸ್ ಮಾಡಿದ್ದೀರಾ ಮುರಾದಾಬಾದ್ನ ಜನತೆಗೆ. ಅಲ್ಲ, ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಇವಾಗ ನಾನು ಅಲ್ಲಿ ಮುರಾದಾಬಾದ್ಗೆ ಹೋದಾಗ ಏನಾಯ್ತು ಅಂತ ಹೇಳಿದ್ರೆ,
ಅಲ್ಲಿ ನಾನು ಗಮನಿಸಿದ್ದೇನು ಅಂತ ಹೇಳಿದ್ರೆ ಒಂದು ಒಳ್ಳೆ ಸಿಟಿ ಅವಶ್ಯಕತೆ ಅವರಿಗಿದೆ ಅಂತ. ಆಮೇಲೆ ಅಲ್ಲಿ ನಾವು ಗಮನಿಸೋದಾದ್ರೆ ಜಾಸ್ತಿ ಫಾರಿನ್ ಎಕ್ಸ್ಚೇಂಜ್ ನಡೆಯುತ್ತೆ. ಸೊ ಹಾಗಾಗಿ ಇದನ್ನ ಡೆವಲಪ್ ಮಾಡಿದ್ರೆ ಸಿಟಿ ಕೂಡ ಡೆವಲಪ್ ಆಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೋದಾಗ ಅಲ್ಲಿ ಯಾವ ಡೆವಲಪ್ಮೆಂಟ್ ಇರಲಿಲ್ಲ. ನಾನು ಅನ್ಕೊಂಡೆ ಪೂರ್ತಿ ಯುಪಿನಲ್ಲೇನೆ. ಆಮೇಲೆ ಎಲ್ಲಾ ಕಡೆ ಸುತ್ತದಾಗ್ಲೂ ನನಗೆ ಅದೇ ಅನ್ಸಿದ್ದು, ಎಲ್ಲೂ ಅಷ್ಟೊಂದು ವಿಕಾಸ ಡೆವಲಪ್ಮೆಂಟ್ ನೀವ್ ಆಗಿರ್ಲಿಲ್ಲ. ಏನ್ ನೋಡಿದ್ರಿ? ಬಹುಶಃ ಇದು ನಿಮ್ಗೆ ಮೊದಲನೇ ಸಲ ಅಂತ ಅನ್ಸುತ್ತೆ. ಪ್ರತಿ ಹಳ್ಳಿಗಳಿಗೂ ನೋಡಿ, ಹೋಗಿ ಅಲ್ಲಿ ನಿಜವಾಗ್ಲೂ ಪಾವರ್ಟಿ ಪ್ರಾಬ್ಲಮ್ ಇದೆ, ಎಲೆಕ್ಟ್ರಿಸಿಟಿ ಸರಿ ಇಲ್ಲ, ಸ್ಕೂಲಿನ ವ್ಯವಸ್ಥೆಗಳು ಸರಿಯಾಗಿಲ್ಲ, ಬಹಳಷ್ಟು ಸಮಸ್ಯೆಗಳಿವೆ. ಹೇಗಂದ್ರೆ ನಾವು ಬೆಳಗಿನ ಹೊತ್ತು ಕ್ಯಾಂಪೇನಿಂಗ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಜನ ಹುಡುಗರು ಏನು ಕೆಲಸ ಮಾಡೋದಿಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಸುತ್ತಾಡ್ತಾನೆ ಇರ್ತಾರೆ. ಹಾಗೆ ನೋಡೋದಾದ್ರೆ ಹುಡುಗರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಅಂತ ಖಂಡಿತವಾಗ್ಲೂ ಇರುತ್ತೆ. ಅಟ್ಲೀಸ್ಟ್ ಅವರಿಗೆ ಕುತ್ಕೊಂಡು ಓದೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆನ ನಾವು ಮಾಡ್ಕೊಟ್ರೆ, ಆಮೇಲೆ ಅವರಿಗೆ ಅರ್ಥ ಮಾಡಿಸಿ ಓದಿ ಅನ್ನೋದ್ರ ತಿಳಿ ಹೇಳ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹುಡುಗನು ಚೆನ್ನಾಗಿ ಓದಬಹುದು ಅಲ್ಲಿ. ಆಮೇಲೆ ಅಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ವರ್ಕ್ಸ್ ನಡೆದಿಲ್ಲ. ಹಾಗೆ ಅಲ್ಲಿ ಜನರ ಹೆಲ್ತ್ ಕೂಡ ಅಷ್ಟಾಗೇನು ಸರಿ ಇಲ್ಲ. ನಿಮ್ಗೆ ಹೇಳ್ತೀನಿ ಕೇಳಿ, ಒಂದ್ಸರಿ ನಾನು ಕ್ಯಾಂಪೇನ್ ಮಾಡ್ಬೇಕಾದ್ರೆ ಅಲ್ಲಿನ ಒಂದಿಬ್ರು ಹೆಂಗಸರು ನನ್ನ ಹತ್ರ ಬಂದು ಅವ್ರು ಹೇಳ್ತಾ ಇದ್ರು, ನಾವು ಸುಮಾರು ವರ್ಷಗಳಿಂದ ನಿಮಗೆ ಗೊತ್ತಾ, ನಾನು ಹೇಳ್ತಾ ಇದ್ದೀನಿ, ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಸರಿಯಾದ ಬೆಳಕನ್ನೇ ನೋಡಿಲ್ಲ ಅಂತ. ಹಾಗೆ ನೋಡೋದಾದ್ರೆ ಇವಾಗ ನಮ್ಮ ವಯಸ್ಸು 73-75 ಆಗ್ತಾ ಇದೆ, ಇನ್ನೂ ಯಾವಾಗ ಅಂತಾರೆ. ಆಗ ಅನಿಸ್ತು ನನಗೆ, ನಮ್ಮ ಇಂಡಿಯಾ 21st ಸೆಂಚುರಿಲಿ ಇದೀವಿ, ಅದಕ್ಕೆ ನಾವು ಮುಂದಕ್ಕೆ ಹೋಗ್ತಾ ಇದೀವಿ ನಾವು. ಹಾಗೆ ನೋಡೋದಾದ್ರೆ ಪ್ರತಿಯೊಂದು ಸಣ್ಣ ಹಳ್ಳಿಲೂ ಕೂಡ ಒಂದು ಚಿಕ್ಕ ಬೆಳಕು ಮೂಡಬೇಕಾದಂಥದ್ದು ನಿಜ. ಯಾಕಂದ್ರೆ ಅದು ಇವಾಗ ಆಗಬೇಕು. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಆದ್ರೆ ಬೆಳಕು ನೀವೇನ್ ಮಾತ್ಕೊಳ್ಳೋದಕ್ಕೆ ಆಗಲ್ವಲ್ಲ. ಪ್ರೋಗ್ರಾಮ್ ಕೂಡ ಆಗ್ತಾ ಇರ್ಲಿಲ್ಲ ಅವಾಗ, ಎಲ್ಲ ಖಾಲಿ program ಖಾಲಿ ಅಂತೂ ಆಗಲ್ಲ, ಆಗಿರೋದು. ಎಲ್ಲ ಕಪ್ಪ ಕಾಣುತ್ತೆ. ಹೌದು, ಅಷ್ಟೇನೆ. ಆದ್ರೆ ನೀವೇನ್ ಮಾತು ಕೊಟ್ಟಿದ್ರಲ್ಲ, ಪ್ರತಿಯೊಬ್ಬ ನಾಯಕರು ಹಾಗೆ ಮಾತು ಕೊಡ್ತಾ ಇರ್ತಾರೆ. ನೋಡಿ, ಯಾವ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಹೋಗ್ತಾರಲ್ಲ, ಅವರು ಪ್ರತಿ ಸಲ ಹೇಳ್ತಿರ್ತಾರೆ, ನಾವು ನಿಮ್ಗೆ ಪವರ್ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಕೊಡ್ತೀವಿ, ಸ್ಕೂಲ್ ತೆಗಿತೀವಿ, ಹಾಸ್ಪಿಟಲ್ ತೆಗಿತೀವಿ. ನಾನು ಕೂಡ ನಿಮ್ಮ ಭಾಷಣಗಳನ್ನ ಕೇಳಿದ್ದೀನಿ. ಎಲ್ಲ ನಾಯಕರ ಹಾಗೆ ನೀವು ಕೂಡ ಮಾತುಗಳನ್ನ ಕೊಟ್ಟಿದ್ದೀರಿ. ಅದನ್ನ ಪೂರ್ತಿ ಮಾಡ್ತಿರೋ ಇಲ್ವೋ? ಅಲ್ಲ ನೋಡಿ, ಇವಾಗ ನನಗೆ ಹೇಳಿರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ಕೂಡ ಬುದ್ಧಿವಂತನೇ. ನನಗೆ ಗೊತ್ತಿದೆ ಏನು ಅಂತ ಅಂದ್ರೆ, ತುಂಬಾ ಕಷ್ಟ ಇದೆ ಜೀವನ. ಯಾಕಂದ್ರೆ ನಾನು ಚಿಕ್ಕವನಿದ್ದಾಗ ಈ ಒಂದು ಕ್ರೀಡೆ ಅನ್ನೋದ್ರಲ್ಲಿ ನಾನು ತೊಡಗಿಸ್ಕೊಂಡಾಗ, ನಾನು ಚಿಕ್ಕ ವಯಸ್ಸಲ್ಲಿ ಆಟ ಆಡಬೇಕಾದ್ರೂ ಹಾಗೆ ಆಗಿತ್ತು. ಜೀವನ ತುಂಬಾ ಕಷ್ಟನೇ ಇತ್ತು. ನಾನು 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತಾನೇನೆ. ಆಮೇಲೆ ಬೆಳಗಿನ ಕಷ್ಟದ ಕೆಲಸ ಏನಂತ ಹೇಳಿದ್ರೆ, ಬೆಳಿಗ್ಗೆ ನಾವು ಗ್ರೌಂಡ್ ಪ್ರಾಕ್ಟೀಸ್ಗೆ ಹೋದ್ಮೇಲೆ ವಾಪಸ್ ಬರೋದು ತುಂಬಾ ಕಷ್ಟ ಆಗ್ತಾ ಇತ್ತು, ಸುಸ್ತಾಗಿ ಹೋಗಿರ್ತಿದ್ವಿ. ಇವಾಗ ನಾನು ಅದನ್ನೇ ಯೋಚನೆ ಮಾಡೋದು, ಇಂಡಿಯಾ ಇಷ್ಟು ಮುಂದುವರೆದ ದೇಶ ಆಗಿದೆ. ಈಗಿನ ಹುಡುಗರು ಏನಿದ್ದಾರೆ, ಇವಾಗಿನ ಹುಡುಗರೆಲ್ಲ ಏನಿದ್ದಾರೆ, ಸೇರ್ಕೊಂಡು ನಾವು ಮಾಡಿದಂಥ ಪ್ರಯತ್ನಗಳನ್ನ ಮಾಡಬೇಕು. ಮಾಡೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಮಾಡ್ತಾರೆ ಅಂದ್ರೆ ಬಹಳ ಸಂತೋಷ. ಆದರೆ ಈಗಿನ ಹುಡುಗರು ಯಾರು ಅಷ್ಟು ಕಿಲೋಮೀಟರ್ ನಡೆಯೋದಿಲ್ಲ. ಆಮೇಲೆ ಈಗಿನ ಕಾಲದ ಹುಡುಗರಲ್ಲಿ ನಾವು ಸಣ್ಣ ವಯಸ್ಸಲ್ಲಿ ನೋಡ್ಬೋದು, ಅವ್ರ ಕೈಲಿ ಬೈಕ್ ಇರುತ್ತೆ, ಚಿಕ್ಕ ಚಿಕ್ಕ ಮಕ್ಳ ಕೈಲಿ ಆಲ್ರೆಡಿ ಸೈಕಲ್ ಇರುತ್ತೆ. ಬಹಳ ಅದೃಷ್ಟ ಮಕ್ಕಳು ಅವರೆಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು, ಬದಲಾದಂತ ಕಾಲಘಟ್ಟದಲ್ಲಿ ಹೌದು. ಒಬ್ಬ ಹೊಸ ನಾಯಕ ಸಿಕ್ಕಿದ್ದಾನೆ ಮುರಾದಾಬಾದ್ಗೆ. ಮತ್ತೆ ನಿಮ್ಮ ಪ್ರಾಮಿಸ್ ಅನ್ನ ದೇವ್ರದೇ, ಉಳಿಸ್ಕೊತೀರಾ? ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಜನತೆ ನನ್ನನ್ನು ಆಯ್ಕೆ ಮಾಡಿದ್ಮೇಲೆ ನಾನು ಅದರ ಪ್ರಯತ್ನ ಸಂಪೂರ್ಣವಾಗಿ ಮಾಡಲೇಬೇಕಲ್ವಾ. ಮತ್ತೆ ಅದು ನನ್ನ ಜವಾಬ್ದಾರಿ ಕೂಡ ಆಗಿರುತ್ತೆ, ನಾನು ಅವ್ರ ಕೆಲಸ